ಬನ್ನಿ, ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೇವಲ 45 ಪದಗಳ ಒಂದು ಪುಟ್ಟ ಕಥೆಯನ್ನ ಡಿಕೋಡ್ ಮಾಡ್ತಿದ್ದೇವೆ. ಹೌದು, ಅಕ್ಷರಶಃ ಕೇವಲ 45 ಪದಗಳು. ಆದರೆ ಈ ಪುಟ್ಟ ವಾಕ್ಯಗಳ ಹಿಂದೆ ಎಂಥ ಅದ್ಭುತವಾದ ಆಳವಾದ ಅರ್ಥ ಅಡಗಿದೆ ಗೊತ್ತಾ? ಕಥೆಯ ಪ್ರತಿಯೊಂದು ವಾಕ್ಯವನ್ನು ಬಿಡಿಸಿ ನೋಡಿ, ಅದರ ಹಿಂದಿರೋ ತತ್ವಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮ ಇಂದಿನ ಗುರಿ. ಒಂದು ಸರಳವಾದ ಪ್ರಾಣಿಗಳ ಕಥೆ ಮಾನವನ ಸ್ವಭಾವದ ಬಗ್ಗೆ ಎಷ್ಟು ದೊಡ್ಡ ಪಾಠವನ್ನ ಹೇಳ್ಬೋದು ಅನ್ನೋದನ್ನ ನೋಡಕ್ಕೆ ಸಿದ್ಧರಾಗಿ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಕಥೆಯನ್ನ ವಿಶ್ಲೇಷಣೆ ಮಾಡೋಕೆ ಮುಂಚೆ ಅದರ ಅಂತಿಮ ನೀತಿಪಾಠವನ್ನ ಒಮ್ಮೆ ಗಮನಿಸೋಣ. ನಿಜವಾದ ಶಕ್ತಿಯು ಇತರರಿಗೆ ಸಹಾಯ ಮಾಡೋದ್ರಲ್ಲಿದೆ. ಈ ಒಂದು ಸಾಲಿದೆಯಲ್ಲ, ಇದು ಇಡೀ ಕಥೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಸಾಮಾನ್ಯವಾಗಿ ಶಕ್ತಿ ಅಂದ್ರೇನು? ದೈಹಿಕ ಬಲ ಅಥವಾ ಆಕಾರ ಅಲ್ವಾ? ಆದ್ರೆ ಈ ಕಥೆ ಆ ವ್ಯಾಖ್ಯಾನವನ್ನೇ ಬುಡಮೇಲ್ ಮಾಡುತ್ತೆ. ಮುಂದಿನ ಪ್ರತಿಯೊಂದು ಹಂತದಲ್ಲೂ ಈ ಮಾತನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಭಾಗ 1, ಒಂಟಿ ಆನೆ. ಇದು ಕಥೆಯ ಆರಂಭಿಕ ಹಿನ್ನೆಲೆ. ನೋಡಿ, ಕಥೆ ಶುರುವಾಗೋದೇ ಹೀಗೆ. ಒಂದು ಒಂಟಿ ಆನೆ ಇತರ ಪ್ರಾಣಿಗಳನ್ನು ತನ್ನ ಸ್ನೇಹಿತರಾಗಲು ಕೇಳಿಕೊಂಡಿತು. ಇಲ್ಲಿ ಈ ಒಂಟಿ ಅನ್ನೋ ಪದಾನ ಗಮನಿಸ್ಬೇಕು. ಕಾಡಿನಲ್ಲೇ ಅತಿ ದೊಡ್ಡ ಪ್ರಾಣಿ, ಆದ್ರೆ ಅದು ಒಂಟಿತನ ಅನುಭವಿಸ್ತಾ ಇದೆ. ಅಷ್ಟೇ ಅಲ್ಲ, ಸುಮ್ನೆ ಕೂರದೆ ಬೇರೆ ಪ್ರಾಣಿಗಳತ್ರ ಹೋಗಿ ನನ್ನ ಫ್ರೆಂಡ್ ಆಗ್ತೀರಾ ಅಂತ ಕೇಳ್ತಿದೆ. ಇದು ಎಂಥ ಮುಗ್ಧತೆ ಅಲ್ವಾ? ತನ್ನ ಗಾತ್ರದ ಅಹಂಕಾರವನ್ನೆಲ್ಲ ಬದಿಗಿಟ್ಟು ಇತರರ ಜೊತೆ ಬೆರೆಯೋಕೆ ಪ್ರಯತ್ನ ಪಡ್ತಾ ಇರೋದು ಆನೆಯ ಭಾವನಾತ್ಮಕ ಸ್ಥಿತಿಯನ್ನ ತೋರಿಸುತ್ತೆ. ಭಾಗ 2, ದೊಡ್ಡ ತಿರಸ್ಕಾರ. ಕಥೆಯ ಮೊದಲ ಸಂಘರ್ಷ. ಈಗ ಇಲ್ಲಿನ ನಾಟಕೀಯವಾದ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಒಂದೆಡೆ ಆನೆ ಬಹಳ ಪ್ರೀತಿಯಿಂದ ಸ್ನೇಹ ಕೇಳ್ತಿದೆ, ಆದ್ರೆ ಅದಕ್ಕೆ ಸಿಕ್ಕಿದ್ದ ಉತ್ತರ ಹಲವರು ನಿರಾಕರಿಸಿದರು. ಎಷ್ಟು ಕಠಿಣವಾದ ಪ್ರತಿಕ್ರಿಯೆ ಅಲ್ವಾ? ಬಹುಶಃ ಆನೆಯ ಆಕಾರ ನೋಡಿ ಬೇರೆ ಪ್ರಾಣಿಗಳು ಹೆದರಿರಬಹುದು, ಅಥವಾ ಇದು ನಮಗೆ ಮ್ಯಾಚ್ ಆಗಲ್ಲ ಅಂತ ಅಂದ್ಕೊಂಡಿರಬಹುದು. ಕಾರಣ ಏನೇ ಇರ್ಲಿ, ಈ ತಕ್ಷಣದ ನಿರಾಕರಣೆ ಆನೆಯನ್ನ ಸಂಪೂರ್ಣವಾಗಿ ಮೂಲೆಗುಂಪು ಮಾಡ್ಬಿಡ್ತು. ಇದು ಎಷ್ಟೊಂದು ನೋವು ತರಿಸುವಂತ ವಿಷಯ ಅಲ್ವಾ? ಭಾಗ 3, ಹುಲಿಯ ದಾಳಿ. ಕಥೆಯಲ್ಲಿ ಎದುರಾಗುವ ಅನಿರೀಕ್ಷಿತ ಅಪಾಯ. ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಇದು ಹೇಗೆ ಬೆಳೆಯುತ್ತೆ ಅಂತ ನೋಡೋಣ. ಕೇವಲ 4 ದಿನಗಳ ಟೈಮ್ಲೈನ್ನಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತವೆ ನೋಡಿ. ಮೊದಲನೇ ದಿನ ಆನೆ ಸ್ನೇಹ ಕೇಳ್ತು. 2ನೇ ದಿನ ಪ್ರಾಣಿಗಳು ಅದನ್ನ ರಿಜೆಕ್ಟ್ ಮಾಡದು. 3ನೇ ದಿನವೇ ಪ್ರಾಣಾಪಾಯ ಎದುರಾಯ್ತು. ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ, ನಾವು ಸೇಫ್ ಅಂತ ಅನ್ಕೊಂಡಾಗಲೇ ಅಪಾಯ ಹೇಗೆ ಅನಿರೀಕ್ಷಿತವಾಗಿ ಬರುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ದಿನ ಪ್ರಾಣಿಗಳ ಮೇಲೆ ದಾಳಿ ಮಾಡಲು ಹುಲಿಯೊಂದು ಬಂದಿತು. ಇಲ್ಲಿರೋ ದೊಡ್ಡ ವಿಪರ್ಯಾಸ ಅಂದ್ರೆ, ಯಾವ ಪ್ರಾಣಿಗಳ ಗುಂಪು ಆನೆಯನ್ನ ಹೊರಗಿಟ್ಟು ನಾವೇ ಸುಭದ್ರ ಅಂತ ಅನ್ಕೊಂಡಿತ್ತೋ ಅದೇ ಗುಂಪಿನ ಮೇಲೆ ಈಗ ಮಾರಣಾಂತಿಕ ದಾಳಿ ಆಗ್ತಿದೆ. ಹುಲಿ ಒಂಟಿ ಆನೆಯ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ, ಬದಲಾಗಿ ಆನೆಯನ್ನ ತಿರಸ್ಕರಿಸಿದ ಗುಂಪಿನ ಮೇಲೆ ದಾಳಿ ಮಾಡ್ತಿದೆ. ಈಗ ಪ್ರಾಣಿಗಳಿಗೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಭಾಗ 4, ಅನಿರೀಕ್ಷಿತ ರಕ್ಷಕ. ಇದು ಕಥೆಯ ಅಂತಿಮ ಬಿಕ್ಕಟ್ಟು. ಹುಲಿ ದಾಳಿ ಮಾಡಿದಾಗ ಆನೆ, ನೀವು ನನ್ನನ್ನ ರಿಜೆಕ್ಟ್ ಮಾಡಿದ್ರಿ ತಾನೆ, ಈಗ ನಿಂಪಾಡು ನೀವೇ ನೋಡ್ಕೊಳ್ಳಿ ಅಂತ ಸುಮ್ನೆ ಹೋಗ್ಬೋದಿತ್ತು ಅಲ್ವಾ? ಆದ್ರೆ ಅದು ಹಾಗೆ ಮಾಡ್ಲಿಲ್ಲ. ಬದಲಾಗಿ ತಕ್ಷಣವೇ ಹುಲಿಯನ್ನ ಓಡಿಸ್ತು. ಆನೆ ತನ್ನ ಬೃಹತ್ ಆಕಾರವನ್ನ, ಶಕ್ತಿಯನ್ನ ತನ್ನ ರಕ್ಷಣೆಗಾಗಿ ಮಾತ್ರ ಬಳಸ್ಲಿಲ್ಲ, ಬದಲಾಗಿ ತನ್ನನ್ನ ತಿರಸ್ಕರಿಸಿದವರ ರಕ್ಷಣೆಗೂ ಬಳಸ್ತು. ಕೇವಲ ಒಂದೇ ಕ್ಷಣದಲ್ಲಿ ತಿರಸ್ಕಾರಕ್ಕೊಳಗಾದ ಒಂಟಿ ಜೀವಿ ಇಡೀ ಕಾಡಿನ ಅನಿರೀಕ್ಷಿತ ರಕ್ಷಕನಾಗಿ ಬದಲಾಯಿತು. ಮತ್ತೆ ಕೊನೆಗೆ ಎಲ್ಲರೂ ಪಾರಾದ್ರು. ಹುಲಿ ಹೋದ ಮೇಲೆ ಬರೋ ಈ ವಾಕ್ಯವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಆ ನಂತರ ಎಲ್ಲಾ ಪ್ರಾಣಿಗಳು ಅದರ ಸ್ನೇಹಿತರಾದವು. ಮೇಲ್ನೋಟಕ್ಕೆ ಇದು ಹ್ಯಾಪಿ ಎಂಡಿಂಗ್ ಥರ ಕಾಣುತ್ತೆ, ಹೌದಲ್ವಾ? ಆದ್ರೆ ಇದು ನಮ್ಮನ್ನ ಸ್ವಲ್ಪ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಪ್ರಾಣ ಉಳಿಸಿದ ತಕ್ಷಣ ಎಲ್ಲವೂ ದಿಢೀರಂತ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರು. ಈ ಸ್ನೇಹದ ಅಸಲಿ ಸ್ವರೂಪವೇನು? ಆನೆ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಅವರಿಗೊಂದು ದೊಡ್ಡ ಉಪಕಾರ ಮಾಡಿದ ಮೇಲಷ್ಟೇ ಆ ಪ್ರಾಣಿಗಳು ಸ್ನೇಹವನ್ನು ಒಪ್ಕೊಂಡುವು. ಅಂದ್ರೆ ಇದೊಂದು ಕಂಡೀಷನಲ್ ಫ್ರೆಂಡ್ಶಿಪ್ ಅಥವಾ ಬರೀ ಸ್ವಾರ್ಥದ ಮೇಲೆ ನಿಂತಿರೋ ಸಂಬಂಧನ? ಇದು ನಿಜಕ್ಕೂ ಮನುಷ್ಯರ ಸಂಬಂಧಗಳಿಗೂ ಒಂದು ಕನ್ನಡಿ ಹಿಡಿಯುತ್ತೆ. ಭಾಗ 5, ನಿಜವಾದ ಶಕ್ತಿಯನ್ನು ವ್ಯಾಖ್ಯಾನಿಸುವುದು. ಪಾಠವನ್ನು ಒಟ್ಟುಗೂಡಿಸುವ ಸಮಯ. ಹಾಗಾಗಿ ಇಲ್ಲಿನ ಅತೀ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ನಾವು ಮೊದಲೇ ನೋಡಿದ ಆ ತತ್ವಶಾಸ್ತ್ರದ ಮರು ದೃಢೀಕರಣ. ಶಕ್ತಿ ಅನ್ನೋದು ದೇಹದ ಗಾತ್ರದಲ್ಲಾಗ್ಲಿ ಅಥವಾ ನಮ್ಮನ್ನ ರಿಜೆಕ್ಟ್ ಮಾಡಿದವರ ಮೇಲೆ ಸೇಡು ತೀರಿಸ್ಕೊಳ್ಳೋದ್ರಲ್ಲಾಗ್ಲಿ ಇಲ್ಲ. ನಿಜವಾದ ಶಕ್ತಿ ಅಂದ್ರೇನೆ ಇತರರಿಗೆ ಸಹಾಯ ಮಾಡುವುದು. ದೈಹಿಕ ಶಕ್ತಿಗಿಂತ ದೊಡ್ಡದಾದ ಕ್ಷಮಾಗುಣ ಹಾಗೂ ಪರೋಪಕಾರದ ಗುಣವನ್ನ ಆನೆ ಇಲ್ಲಿ ತೋರಿಸ್ತು. ದ್ವೇಷವನ್ನ ಬಿಟ್ಟು ಸಹಾಯ ಮಾಡಿದ ಆನೆಯ ಈ ನಡೆಯೇ ನಿಜವಾದ ಶಕ್ತಿಗೆ ಒಂದು ಅದ್ಭುತವಾದ ವ್ಯಾಖ್ಯಾನ.
ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸೋದು ಏನನ್ನ ಅಂದ್ರೆ ದೈನಂದಿನ ಜೀವನದಲ್ಲಿ ನಾವು ಇತರರನ್ನ ಹೇಗೆ ಅಳೆಯುತ್ತೀವಿ ಅನ್ನೋ ಕಟುಸತ್ಯವನ್ನ. ನಿಜವಾದ ಸ್ನೇಹಕ್ಕೆ ಶಕ್ತಿಯ ಪರೀಕ್ಷೆ ಅಗತ್ಯವಿದೆಯಾ? ಆನೆ ಮೊದಲು ಸ್ನೇಹ ಕೇಳಿದಾಗ ಅದರ ಮುಗ್ಧತೆಯ ಪ್ರಾಣಿಗಳಿಗೆ ಕಾಣಿಸ್ಲಿಲ್ಲ. ಯಾವಾಗ ಅದು ಹುಲಿಯನ್ನ ಎದುರಿಸಿ ತನ್ನ ಉಪಯೋಗವನ್ನ ಸಾಬೀತು ಮಾಡ್ತೋ ಆಗಷ್ಟೇ ಅದಕ್ಕೆ ಬೆಲೆ ಸಿಕ್ತು. ಹಾಗಾದ್ರೆ ಯಾರನ್ನಾದ್ರೂ ಒಪ್ಪಿಕೊಳ್ಬೇಕು ಅಂದ್ರೆ ಅವರು ಏನನ್ನಾದ್ರೂ ಸಾಧಿಸಿ ತೋರಿಸ್ಲೇಬೇಕಾ? ಕೇವಲ 45 ಪದಗಳ ಈ ಕಥೆ ನಮ್ಮ ಸಂಬಂಧಗಳ ಅಡಿಪಾಯದ ಬಗ್ಗೆ ಮರುಚಿಂತನೆ ಮಾಡುವಂತೆ ಮಾಡಿದೆ. ಈ ಆಳವಾದ ಪ್ರಶ್ನೆಯನ್ನ ಇಲ್ಲಿಗೆ ಬಿಡ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಆಲೋಚಿಸ್ತೀರಿ?